ನಮಸ್ಕಾರ. ನಾವು ಈ ಮೂವಿ ಮಾಡೋ ಟೈಮಲ್ಲಿ ತುಂಬ ಏಳು ಬೀಳು ಎಲ್ಲ ನೋಡಿದರೆ ಇವ್ರು ಹೇಳ್ದಂಗೆ 40 ಜನ ಇದ್ರಿ ನಾವೆಲ್ಲನೂ. ಅದ್ರಲ್ಲಿ ಸ್ವಲ್ಪ ಜನ ಕಳ್ಕೊಂಬಿಟ್ಟಿದ್ದೀರಿ ನಾವು. ಒಬ್ಬರು ಗಂಗರಾಜು ಅಂತ ಇದ್ರು ಫೈಟ್ ಮಾಸ್ಟ್ರು, ಅವ್ರ ಬಗ್ಗೆ ತುಂಬ ಹೇಳಬೇಕು. ತುಂಬ ಸಪೋರ್ಟಿವ್ ಆಗಿದ್ರು. ಅವರು ಕೊರೋನಾ ಟೈಮಲ್ಲಿ ಅವರು ತೀರೋಗಿದ್ದಾರೆ. ಬಟ್ ಆದರೆ ಒಂದು ಒಳ್ಳೆ ಮೂವಿ ಮಾಡಿದ್ದೀರಿ, ಎಲ್ಲ ಪ್ರೋತ್ಸಾಹ ಮಾಡಿ ಯಶಸ್ಸಾಗಲಿ, ಕನ್ನಡ ಬೆಳೀಲಿ ಅಷ್ಟೇ. ನಮಸ್ಕಾರ, ನನ್ನ ಹೆಸರು ಜಗದೀಶ್ ಊರ್ಕೆರೆ. ಇದು ನನ್ನ ಫಸ್ಟ್ ಸಿನಿಮಾ ಆ್ಯಕ್ಚುಲಿ. ಅದಾದಮೇಲೆ 3 ಸಿನಿಮಾ ಮಾಡಿದ್ದೀನಿ. ಈ ಸಿನಿಮಾದಲ್ಲಿ ಮಾಡ್ಬೇಕಾದ್ರೆ ನನಗೆ ಇಂಡಸ್ಟ್ರಿನೇ ಹೊಸ್ತು. ಆಗ ಇನ್ಸ್ಟಿಟ್ಯೂಟ್ ಮುಗಿಸಿ ಡ್ರಾಮಾಗಳು ಮಾಡಿಕೊಂಡು ಅದಾದಮೇಲೆ ಈ ಸಿನಿಮಾ ಸಿಕ್ತು. ಈ ಸಿನಿಮಾದ ವರ್ಕು ಮಾಡೋಣ, ಜೊತೆಗೆ ಆ್ಯಕ್ಟಿಂಗು ಮಾಡೋಣ ಅಂದ್ಬಿಟ್ಟು ಸರ್ ಜೊತೆ ಸೇರಿಕೊಂಡು ಸಪೋರ್ಟಿವ್ ಆಗಿ ನಿಂತಿದ್ದೆ. ತುಂಬ ಜನ ಅವ್ರು ಹೇಳ್ದಂಗೆ ತುಂಬ ಜನ ಬಿಟ್ಟೋದ್ರು. ನಾವೆಲ್ಲ ಕೊನೆಗೆ ಸ್ವಲ್ಪ ಜನ ಮಾತ್ರ ಉಳ್ಕೊಂಡ್ವಿ. ಅದ್ರಲ್ಲಿ ನಾನು ಒಬ್ಬ. ನನಗೆ ಮಾಲಲ್ಲಿ ಅನುಭವ ಆಗಿದ್ದಂದ್ರೆ ಶೂಟ್ ಮಾಡ್ತಾ ಇದ್ರು ಎಲ್ಲ. ನಾನು ಸುಮ್ಮನೆ ಇವ್ರು ಹೇಳ್ದಂಗೆ ಮಾಲ್ ತುಂಬ ಸುತ್ತಾ ಇದ್ದೆ, ಆ ಕಡೆ ಇಲ್ಲಿ ಮೂಲೆನೂ ಓಡಾಡ್ತಾ ಇದ್ದೆ. ಹಂಗೆ ಓಡಾಡ್ಬೇಕಾದ್ರೆ ಶೆಟ್ರ್ ಒಳಗಡೆ ಹೋಗಿದ್ದೆ ಸುಮ್ಮನೆ. ನನಗೆ ವಿಡಿಯೋ ಶೂಟ್ ಮಾಡೋದು ಹುಚ್ಚಿತ್ತು ಒಂದು ಟೈಮಲ್ಲಿ. ಸುಮ್ಮನೆ ಬಾವಲಿಗಳು ತುಂಬ ಇರೋದಲ್ಲ, ಬಾವಲಿಗಳು ಶೂಟ್ ಮಾಡೋದು. ಹಂಗೆ ಮಾಡ್ಬೇಕು, ಶೆಟ್ರ್ ಕ್ಲೋಸ್ ಆಗ್ಬಿಡ್ತು. ಸರ್ ಕೂಗ್ತಾ ಇದ್ದೆ, ಎತ್ತಕ್ಕೂ ಹೋಗ್ತಾ ಇಲ್ಲ. ಸರ್ ಆದ್ಮೇಲೆ ಒಳಗಡೆ ಒಂದು ಕಟ್ಟಿತ್ತು ಜೋರಾಗಿ ಶೆಟ್ರ್ ಹೊಡಿತಾ ಇದ್ದೆ. ಸರ್ ಬನ್ನಿ ಸರ್, ಎಲ್ಲಿದ್ರೆ ಬನ್ನಿ, ತೆಗೀರಿ ಹೊಡಿತಾ ಆಮೇಲೆ ಬಂದ್ರು. ಆಮೇಲೆ ಶೆಟ್ರ್ ಎತ್ತಿದ್ರು, ಆಮೇಲೆ ಆಚೆ ಬಂದೆ. ಅದು ಎತ್ತಕ್ಕ ಫುಲ್ ಜಾಮ್ ಆಗ್ಬಿಟ್ಟಿತ್ತು. ಅಂದ್ರೆ ಫುಲ್ ತುಕ್ಕಿಡಿದಿರೋದಲ್ಲ, ಮೇಲೆ ಎತ್ತಕ್ಕಾಗ್ತಾ ಇರಲಿಲ್ಲ. ಅದು ಸ್ವಲ್ಪ ಮಾತ್ರ ಎತ್ತಕ್ಕಾಯ್ತು. ಅಷ್ಟು ಹಂಗೆ ನುಳಿಸ್ಕೊಂಡು ಕೆಳಗಡೆಯಿಂದ ಆಚೆ ಬಂದ್ಬಿಟ್ಟೆ. ಆ ಥರ ಒಂದು ಅನುಭವ ಆಗಿತ್ತು ಆ ಮಾಲಲ್ಲಿ. ಅದಾದ್ಮೇಲೆ ತುಂಬ ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ, ಎಲ್ಲ ಥರನೂ ಕಷ್ಟಪಟ್ಟಿದ್ದಾರೆ. ಬಿಸಿಲು ಮತ್ತೆ ತುಂಬ ಕಷ್ಟಪಟ್ಟಿದೆ ಸರ್. ಆಚೆಗಡೆ ಅಂದರೆ ತುಂಬ ಜನ ಕೇಳೋರು, ಏನು ಮಾಡ್ತಾ ಇದ್ದಾರೆ, ಸೆಕ್ಯೂರಿಟಿ ಎಲ್ಲ ಸ್ವಲ್ಪ ಕೇಳೋರು, ಏನು ಮಾಡ್ತಾರೆ ಹಿಂಗೆ ಅಂತ. ಅವರೆಲ್ಲ ಇದು ಮಾಡಿಕೊಂಡು ಮಾಡಿದ್ದೀವಿ ಸಿನಿಮಾನ. ಬಟ್ ಏನಂದರೆ ಈ ಸಿನಿಮಾ ಹಿಟ್ಟಾಗಬೇಕು, ಚೆನ್ನಾಗಿ ಮಾಡಿದ್ದಾರೆ, ತುಂಬ ಎಫೆಕ್ಟ್ ಹಾಕಿದ್ದೀವಿ, ಒಳ್ಳೇದಾಗಲಿ ಅಂತ ನಾನು ಕೇಳ್ಕೊತೀನಿ ಸರ್. ಥ್ಯಾಂಕ್ ಯು. ಆಸ್ ಅ ಕಾಮನ್ ಪರ್ಸನ್ ನನಗೆ ಅನಿಸಿದ್ದು ಸಮಥಿಂಗ್, ಇದು ಮೂಢನಂಬಿಕೆಗಳ ಮೇಲೆ ಯಾರು ಡಿಪೆಂಡ್ ಆಗಬಾರ್ದು ಅಂತ. ಸಿನಿಮಾ ನೋಡಿರೋದ್ರಿಂದ ನನಗನ್ಸಿದ್ದು ಕ್ಯೂರಿಯಾಸಿಟಿ ಇದೆ. ಸೊ ಥಿಯೇಟ್ರಲ್ಲಿ ಬಂದು ನೋಡಿ ಜನ ಒಂದು ಕನ್ಕ್ಲೂಷನ್ ಕೊಡಲಿ. ಬಿಕಾಸ್ ನಾನು ಅವ್ರ ವೈಫ್ ಆಗಿರೋದ್ರಿಂದ ನಾನು ಏನು ಹೇಳಿದ್ರು ಅದನ್ನ ಯಾರು ಅಕ್ಸೆಪ್ಟ್ ಮಾಡಕ್ ಹೋಗಲ್ಲ. ಇಟ್ ಇಸ್ ಯೋರ್ ಮೂವಿ, ಯು ಆರ್ ಕನ್ಕ್ಲೂಡಿಂಗ್ ಇಟ್ ಅಂತಾನೆ ಹೇಳ್ತಾರೆ. ಎಕ್ಸಾಕ್ಟ್ಲಿ. ಶೋರ್. ಓಕೆನಾ? ಈ ರೀತಿ ಚಿತ್ರ ಮಾಡಬೇಕು ಅಂತ ಪ್ಲಾನ್ ಕರೆಕ್ಟ್ ಆಗಿರ್ಬೇಕು. ದುಷ್ಯಂತ್ ಅವರು ಬಹಳ ಶ್ರಮಪಟ್ಟು ಓಕೆನಾ?